ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ಹೊಸ ವಿಡಿಯೋ. ಇವತ್ತಿನ ಈ ದಿನ ನನ್ನ ಲೈಫಲ್ಲೇ ತುಂಬ ಕೆಟ್ಟ ದಿನ ಅಂತಲೇ ಹೇಳ್ಬೋದು. ಯಾಕೆ ಏನು ಎತ್ತ ಅಂತ ಗೊತ್ತಾಗಬೇಕಾದ್ರೆ ವಿಡಿಯೋನ ಸ್ಕಿಪ್ ಮಾಡ್ದಿರ ಕೊನೆವರೆಗೂ ನೋಡಿ. ಲೇಡೀಸ್ ಅಂತೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಪ್ರೆಗ್ನೆನ್ಸಿ ಟೈಮಲ್ಲಿ ಏನೆಲ್ಲ ಕಷ್ಟನ ಅನುಭವಿಸ್ಬೇಕು ಅಂತ ನಿಮಗೂ ಕೂಡ ಗೊತ್ತಾಗತ್ತೆ. ನಾನು ಮಾಡಿರೋ ಒಂದು ತಪ್ಪಿಂದ ರಾತ್ರಿ 12 ಗಂಟೆಗೆ ಹಾಸ್ಪಿಟಲ್ಗೆ ಹೋಗೋ ಪರಿಸ್ಥಿತಿ ಬಂತು. ಯಾಕಂದರೆ ನನಗೊಂದು ವಾರದಿಂದ ಯೂರಿನ್ ಇನ್ಫೆಕ್ಷನ್ ಆಗಿತ್ತು. ನಾನು ಗೂಗಲ್ ಮಾಡಿಕೊಂಡು ಯೂಟ್ಯೂಬ್ ನೋಡಿಕೊಂಡು ಮನೆಯಲ್ಲೇ ಡಿಟಾಕ್ಸ್ ವಾಟರು, ಎಳ್ನೀರು ಅದು ಇದು ಅಂತ ತೊಗೊಳ್ತಾ ಇದ್ದೆ. ಹಾಸ್ಪಿಟ್ಲ್ಗೆ ಹೋಗೋದು ಬೇಡ, ಹೇಗಪ್ಪ ಇದೆಲ್ಲ ಹೇಳ್ಕೊಳ್ಳೋದು ಡಾಕ್ಟರ್ ಮುಂದೆ ಅಂತ ತುಂಬಾ ನೆಗ್ಲೆಕ್ಟ್ ಮಾಡಿಬಿಟ್ಟೆ. ಲಾಸ್ಟ್ 2 ಡೇಸಿಂದ ಇನ್ಫೆಕ್ಷನ್ ಅಂತೂ ಕಂಟ್ರೋಲ್ ಆಗೋ ಥರ ಕಾಣಿಸ್ತಾ ಇದ್ದಿಲ್ಲ. ಅದಕ್ಕೋಸ್ಕರ ಒಂದು ಸಾರಿ ಹಾಸ್ಪಿಟ್ಲ್ಗೆ ಹೋಗಿ ಮೇಡಮಿಗೆ ತೋರಿಸ್ಕೊಂಡು ಬರೋಣ ಅಂತ ಅಪಾಯಿಂಟ್ಮೆಂಟ್ ತೊಗೊಂಡು ಹೋದ ತಕ್ಷಣವೇ ಮೇಡಮು ಎಲ್ಲ ಒಂದು ಸಾರಿ ಚೆಕ್ ಮಾಡಿಬಿಟ್ಟು ಯೂರಿನ್ ಟೆಸ್ಟು, ಬ್ಲಡ್ ಟೆಸ್ಟ್ನು ಬರೆದು ಕೊಟ್ಟರು. ಹಾಗೆ ಇಲ್ಲಿ ಬ್ಲಡ್ ಟೆಸ್ಟ್ ಕೂಡ ಮಾಡಿಸ್ಕೊಂಡು ಹಾಗೆ 1 ಅವರ್ ಆದಮೇಲೆ ರಿಪೋರ್ಟ್ ಕೂಡ ಬಂತು. ಮೇಡಮ್ಗೆ ತೊಗೊಂಡೋಗಿ ತೋರಿಸಿದ್ವಿ. ಇನ್ಫೆಕ್ಷನ್ ತುಂಬಾ ಇದೆ, 3 ಡೇಸ್ ಅಡ್ಮಿಟ್ ಆಗಿ ಅಂತ ಹೇಳಿದರು. ನಾವಿಲ್ಲ ಮೇಡಮ್, ಮಗು ಇದೆ, ಅಡ್ಮಿಟ್ ಎಲ್ಲ ಆಗೋಕ್ಕಾಗಲ್ಲ, ಏನಾದರೂ ಮೆಡಿಸಿನ್ಸ್ ಇದ್ದರೆ ಕೊಡಿ ಅಂತ ಹೇಳಿದ್ವಿ. ಡಾಕ್ಟರ್ ಕೂಡ ಸರಿ, ಮೆಡಿಸಿನ್ಸು 7 ಡೇಸ್ಗೆ ಕೊಡ್ತೀನಿ, ಕಡಿಮೆ ಆಗಿಲ್ಲ ಅಂದರೆ ಅಡ್ಮಿಟ್ ಆಗಬೇಕು ಅಂತ ಹೇಳಿದರು. ಓಕೆ ಅಂತ ಡಾಕ್ಟರ್ ಸಜೆಸ್ಟ್ ಮಾಡಿರೋ ಎಲ್ಲ ಮೆಡಿಸಿನ್ಸನ್ನ ತೊಗೊಂಡು ಹೇಗೆ ಯೂಸ್ ಮಾಡೋದು ಅಂತಲೂ ಕೇಳಿಕೊಂಡು ಮನೆಗೆ ಬಂದ್ವಿ. ಬರಬೇಕಿದ್ರೆ ಶಾಪಿಂಗ್ ಕೂಡ ಹೋಗಿದ್ವಿ, ಸ್ವಲ್ಪ ಸ್ಟ್ರೆಸ್ ಕಡಿಮೆ ಆಗಲಿ ಅಂತ. ಒಂದು 4 ಜೊತೆ ಬಟ್ಟೆ, ಸ್ಲಿಪ್ಪರ್ಸು ಅದು ಇದು ಸ್ವಲ್ಪ ತೊಗೊಂಡೆ. ಹಾಗೆ ನನ್ನ ಮಗನಿಗೂ ಕೂಡ ಬಟ್ಟೆನ ತೊಗೊಂಡೆ. ಅವ್ನಿಗೆ ಎಷ್ಟು ಬಟ್ಟೆ ತೊಗೊಂಡ್ರು 1 ಮಂತ್ ಆದ ತಕ್ಷಣ ಚಿಕ್ಕದಾಗ್ತಾನೇ ಇರುತ್ತೆ. ಬೆಳೆಯೋ ಮಕ್ಕಳೆಲ್ಲ ಬೇಕಾಗತ್ತೆ. ಅವನಿಗೆ 1000 ರೂಪೀಸ್ಗೆ 3 ಹಾಫ್ ಪ್ಯಾಂಟು ಮತ್ತು 3 ಟೀ ಶರ್ಟ್ಸ್ ಇತ್ತು ಸೇಲಲ್ಲಿ, ಅದು ತೊಗೊಂಡೆ. ಮತ್ತು ನನಗೆ ಒಂದು 3 ಟಾಪ್ ತೊಗೊಂಡೆ. ಅದರಲ್ಲಿ 2 ಫೀಡಿಂಗ್ ಟಾಪ್ಸ್ ಇತ್ತು, ಒಂದು ಹಾಗೆ ನಾರ್ಮಲ್ ಟಾಪ್ ಇತ್ತು. ಎಲ್ರಿಗೂ ಒಂದು ರಿಕ್ವೆಸ್ಟ್ ಏನಂದರೆ, ಯಾರಿಗಾದ್ರೂ ಈ ಥರ ಯೂರಿನ್ ಟ್ರ್ಯಾಕ್ ಇನ್ಫೆಕ್ಷನ್ನು, ಇಲ್ಲ ಫಂಗಲ್ ಇನ್ಫೆಕ್ಷನ್ನು, ಇಲ್ಲ ಕೀಟೋನ್ ಬಾಡೀಸು ಏನೇ ನಿಮ್ಮ ಬಾಡೀಲಿ ಚೇಂಜಸ್ ಆದ್ರೂ ಇಮಿಡಿಯೇಟಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಇಲ್ಲಾಂದರೆ ತುಂಬ ಪೀಕಲ್ಲಿ ಹೋಗೋವರೆಗೂ ವೆಯ್ಟ್ ಮಾಡಿದರೆ ಅದು ನಮಗೇ ಲಾಸ್ ಆಗುತ್ತೆ. ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿರೋ ಸ್ವಲ್ಪ ಥಿಂಗ್ಸನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಯಾವಾಗಲೂ ಯೂರಿನೇಷನ್ ಮಾಡಿದ ಮೇಲೆ ವಾಟರ್ ಯೂಸ್ ಮಾಡಿ ಟಿಶ್ಯೂ ಪೇಪರಿಂದ ವೈಪ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಹಾಗೆ ಯಾವಾಗಲೂ ಕಾಟನ್ ಪ್ಯಾಂಟೀಸ್ನ ಯೂಸ್ ಮಾಡಿ. ಇದು ಸಾಫ್ಟ್ ಆಗಿರೋ ಪ್ಯಾಂಟೀಸು ಅದು ಇದು ಬರುತ್ತೆ, ಅದೆಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಅದೆಲ್ಲ ನಮ್ಮ ಸ್ಕಿನ್ಗೆ ಅಲರ್ಜಿ ಆಗಿಬಿಡತ್ತೆ. ಮತ್ತು ಯಾವಾಗಲೂ ಅಷ್ಟೇ ಮನೆಮದ್ದು, ಹೋಮ್ ರೆಮಿಡೀಸ್ ಅಂತ ಟ್ರೈ ಮಾಡ್ತಾ ಇರಬೇಡಿ. 1 ಸಾರಿ ನೋಡಿ, 2 ಸಾರಿ ನೋಡಿ ಕಂಟ್ರೋಲ್ ಆಗಿಲ್ಲ ಅಂದರೆ ಇಮಿಡಿಯೇಟ್ ಹಾಸ್ಪಿಟಲ್ಗೆ ಹೋಗಿ ಈ ಸೋಡಾ ಪೌಡ್ರ್ ಯೂಸ್ ಮಾಡಿ, ಅದು ಯೂಸ್ ಮಾಡಿ. ಯೂಟ್ಯೂಬಲ್ಲೆಲ್ಲ ಹೇಳ್ತಾರೆ ಯೂಸ್ ಮಾಡಿ ಅಂತ, ಬಟ್ ಅದು ಯಾವುದು ಕೆಲಸ ಮಾಡಲ್ಲ. ಡಾಕ್ಟ್ರ್ ಹತ್ರ ಹೋದ್ರೇ ಅವರು ಏನು ಮೆಡಿಸಿನ್ ಬೇಕು, ಅಡ್ಮಿಟ್ ಆಗಬೇಕಾ, ಇಲ್ಲ ಮೆಡಿಸಿನ್ಸಲ್ಲೇ ಇಲ್ಲ ಆಯಿಂಟ್ಮೆಂಟಲ್ಲೇ ಕಡಿಮೆ ಆಗುತ್ತಾ ನೋಡಿಬಿಟ್ಟು ಅವರೇ ಸಜೆಸ್ಟ್ ಮಾಡ್ತಾರೆ. ಪ್ಲೀಸ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಮುಂದಿನ ಡಿಸಿಷನ್ನ ತೊಗೊಳ್ಳಿ. ಮನೆಯಲ್ಲೇ ಈ ಮನೆಮದ್ದನ್ನೆಲ್ಲ ಟ್ರೈ ಮಾಡೋಕ್ಕೆ ಹೋಗಬೇಡಿ, ಅದು ಯಾವುದು ವರ್ಕ್ ಆಗೋದೇ ಇಲ್ಲ. ನಾನಂತೂ ಮನೆಮದ್ದನ್ನ ಟ್ರೈ ಮಾಡ್ಕೊಂಡು ಮನೇಲೇ ಇದ್ಬಿಟ್ಟೆ, ಹಾಸ್ಪಿಟ್ಲಿಗೆ ಹೋಗಲಿಲ್ಲ. ಅದಕ್ಕೆ ತುಂಬಾ ಕಷ್ಟ ಅನುಭವಿಸಿದೆ. ಹಾಸ್ಪಿಟ್ಲಿಗೆ ಹೋಗಿ ಬಂದಿರೋ ನೈಟಲ್ಲೇ ನನಗೆ ವೆಜೈನಾದಲ್ಲಿ ಇನ್ಸಲ್ಟ್ ಮಾಡೋ ಟ್ಯಾಬ್ಲೆಟ್ಸ್ನ ಕೊಟ್ಟಿದ್ದರು 7 ಡೇಸ್ಗೆ. ಸೊ ಇವತ್ತು ನೈಟಿಂದನೇ ಸ್ಟಾರ್ಟ್ ಮಾಡಿ ಅಂತ ಕೂಡ ಹೇಳಿದರು. ಹೇಗೆ ಯೂಸ್ ಮಾಡೋದು ಅಂತ ಡಾಕ್ಟ್ರೇ ಸಜೆಸ್ಟ್ ಮಾಡಿದರು. ಯೂಸ್ ಮಾಡೋಕ್ಕೂ ಮುಂಚೆ ಒಂದು ಸಾರಿ ಯೂಟ್ಯೂಬಲ್ಲಿ ಕೂಡ ವೀಡಿಯೋಸ್ನ ನೋಡಿದ್ದೆ, ಅದೇ ಥರ ಯೂಸ್ ಮಾಡಿದೆ. ಟ್ಯಾಬ್ಲೆಟ್ನ ಇನ್ಸರ್ಟ್ ಮಾಡ್ಕೊಂಡು 5-10 ಮಿನಿಟ್ಸು ಯಾವುದೇ ರೀತಿಯ ಬರ್ನಿಂಗು, ಇಚ್ಚಿಂಗು ಏನು ಸೆನ್ಸೇಷನ್ನು ಇದ್ದಿಲ್ಲ. 10 ಮಿನಿಟ್ಸ್ ಆದಮೇಲೆ ಇಮ್ಮಿಡಿಯೇಟಾಗಿ ಸಿಕ್ಕಾಪಟ್ಟೆ ಬರ್ನಿಂಗ್ ಸ್ಟಾರ್ಟ್ ಆಯಿತು. ಹಾಗೆ ನಾನು ಇಮಿಡಿಯೇಟ್ ಟ್ಯಾಬ್ಲೆಟ್ನ ರಿಮೂವ್ ಮಾಡಿದೆ. ನನ್ನ ಕೈಲಿ ಕಂಟ್ರೋಲ್ ಆಗಿಲ್ಲ, ಬೇಬಿ ಮೂಮೆಂಟ್ ಜಾಸ್ತಿ ಆಗ್ತಿದೆ ಅಂತ. ಆದ್ರೂ ನನಗೆ ಬರ್ನಿಂಗ್ಸ್ ತುಂಬ ಆಗ್ತಿರೋದಕ್ಕೆ ಹಸ್ಬೆಂಡು ರಿಸ್ಕ್ ತಗೊಳ್ಳೋದು ಬೇಡ, ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು. ಅಲ್ಲಿ ಹೋದ್ಮೇಲೆ ಅದೇ ಇನ್ಫೆಕ್ಷನ್ ಜಾಸ್ತಿ ಇರೋದ್ರಿಂದ ಈ ಥರ ಆಗ್ತಾಯಿದೆ, ಅಡ್ಮಿಟ್ ಆಗಬೇಡಿ ಅಂತ ಹೇಳಿದರು. ಸರಿ, ಇನ್ನೇನು ಮಾಡೋಕ್ಕಾಗಲ್ಲ, ಬೇರೆ ಚಾನ್ಸ್ ಇಲ್ಲ. ಆ ಟ್ಯಾಬ್ಲೆಟ್ಸ್ ನಂಗೆ ವರ್ಕ್ ಮಾಡಲ್ಲ, ನನಗೆ ಅಷ್ಟೆಲ್ಲ ನೋವನ್ನ ತಡ್ಕೊಳ್ಳೋ ಪೇಷನ್ಸ್ ಇಲ್ಲ ಅಂತ ತಿರ್ಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ವಿ. ನೈಟಲ್ಲಿ ಒಂದು 3-4 ಸಲೈನೆಲ್ಲ ಹಾಕಿದ್ರು, ಹಾಕಿಸ್ಕೊಂಡು ಇವಾಗ ಪರವಾಗಿಲ್ಲ, ಸ್ವಲ್ಪ ಕಡಿಮೆ ಆಗಿದೆ. ಸೊ ನೀವು ಕೂಡ ಅಷ್ಟೇ ನೆಗ್ಲೆಕ್ಟ್ ಮಾಡಿದರೆ ಇದೇ ಥರ ನಂತರನೇ ಕಷ್ಟ ಬೀಳಬೇಕಾಗತ್ತೆ. ನೈಟಲ್ಲೆಲ್ಲ ಹಾಕಿಸ್ಕೊಂಡು ಆಲ್ಮೋಸ್ಟ್ ಒಂದು 3-4 ಗಂಟೆಗೆಲ್ಲ ಮುಗ್ದೋಗಿತ್ತು. ತಿರ್ಗಾ ಮತ್ತೆ ಮನೇಲಿ ಮಗು ಇದೆಲ್ಲ ಅಂದ್ಬಿಟ್ಟು ಮನೆಗೇ ಬಂದ್ವಿ. ಮತ್ತು ನೆಕ್ಸ್ಟ್ ಡೇ ಹೋಗಿಬಿಟ್ಟು ಹಾಕಿಸ್ಕೊಳ್ತೀವಿ. ಐ ಥಿಂಕ್ ವೆನ್ಸ್ಡೇ ಇಲ್ಲ ಥರ್ಸ್ಡೇವರೆಗೂ ಈ ಟ್ರೀಟ್ಮೆಂಟ್ ಇರುತ್ತೆ. ಯಾರೂ ನೆಗ್ಲೆಕ್ಟ್ ಮಾಡ್ದಿರ ಪ್ಲೀಸ್ ಹಾಸ್ಪಿಟ್ಲಿಗೆ ತೋರಿಸಿ.